ದೇವರ ಶ್ರೇಷ್ಠವಾದಂತಹ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಆತ್ಮೀಯ ಒಲವಿನ ಎಲ್ಲ ಕ್ರೈಸ್ತ ಭಕ್ತರಿಗೆ ಕ್ರಿಸ್ತೇಸುವಿನ ಸುಮಧುರವಾದಂತಹ ನಾಮದಲ್ಲಿ ಈ ಮುಂಜಾನೆಯ ಶುಭಾಭಿವಂದನೆಗಳು. ಪ್ರಿಯ ದೇವರ ಮಕ್ಕಳೇ, ದೇವರ ನಿಜವಾದಂತಹ ಸಂಬಂಧಿಕರು ಯಾರು ಎಂಬುದಾಗಿ ಯೇಸು ಸ್ವಾಮಿಯು ಮತ್ತಾಯ ಬರೆದ ಸುವಾರ್ತೆ 12ನೇ ಅಧ್ಯಾಯ 46ರಿಂದ 50 ವಚನಗಳಲ್ಲಿ ಅವರು ಹೇಳಿರುವಂತಹ ಮಾತು, ದೇವರ ಚಿತ್ತದಂತೆ ನಡೆಯುವಂಥವರು, ದೇವರ ಚಿತ್ತವನ್ನು ಅನುಸರಿಸುವಂಥವರೇ ನನಗೆ ತಾಯಿಯು ತಮ್ಮ ತಂಗಿ ಆಗಬೇಕು, ನನ್ನ ಸಂಬಂಧಿಕರು ನಿಜವಾದಂತಹ ಸಂಬಂಧಿಕರು ಎಂಬುದಾಗಿ ಅವರು ಹೇಳುವಂತಹ ಮಾತಿನಲ್ಲಿ ಎರಡನೆಯ ಪರಲೋಕದ ದೇವರ ಚಿತ್ತವು ಏನು ಎಂಬುದಾಗಿ ನಾವು ನೋಡುವುದಾದರೆ, ದೇವರ ವಾಕ್ಯದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಈ ಮಾತನ್ನು ನಾವು ಓದಿಕೊಳ್ಳೋಣ. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಂಬುದಾಗಿ. ಇದು ಕ್ರೈಸ್ತ ಭಕ್ತರಾಗಿರುವಂತಹ ನಾವುಗಳು ನಿಜವಾಗಲೂ ಆತನ ಸಂಬಂಧಿಕರಾಗಿ ಅನುಸರಿಸಬೇಕಾಗಿರುವಂತಹ ಎರಡನೆಯ ಒಂದು ದೇವರ ಚಿತ್ತವೇನೆಂಬುದಾಗಿ ನೋಡುವುದಾದರೆ, ಇವಾಗಲೇ ಭಕ್ತನಾಗಿರುವಂತಹ ಪೌಲನು ಥೆಸಲೋನಿಕ ಸಭೆಯವರಿಗೆ ಹೇಳಿರುವಂತಹ ಒಂದು ಮಾತು, ಆತನ ಚಿತ್ತ ಏನೆಂಬುದಾಗಿ ನಾವು ನೋಡುವುದಾದರೆ, ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಂಬುದಾಗಿ. ಅವರು ಆತನ ಭಕ್ತರಾಗಿರುವಂತಹ ನಾವೆಲ್ಲರೂ ಕೂಡ, ನಾನು, ನನ್ನ ಮನೆಯವರು, ನಮ್ಮ ಸಭೆಯವರು, ನಾವೆಲ್ಲರೂ ಕೂಡ ಈ ಭೂಲೋಕದಲ್ಲಿರುವಂತಹ ಕ್ರೈಸ್ತ ಭಕ್ತರಾಗಿರುವಂತಹ ನಾವೆಲ್ಲರೂ ಕೂಡ ಪ್ರತಿ ದಿವಸ ನಾವು ಸಂತೋಷಿಸುತ್ತಾ, ಎಡೆಬಿಡದೆ ಪ್ರಾರ್ಥನೆ ಮಾಡುತ್ತಾ, ಎಲ್ಲದರಲ್ಲಿಯೂ ನಾವು ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುತ್ತಾ, ಈ ವಿಷಯವಾಗಿರುವಂತಹ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದಂತಹ ಈ ಶ್ರೇಷ್ಠವಾದ ಚಿತ್ತವನ್ನ ನಾವೆಲ್ಲರೂ ಕೂಡ ಅನುಸರಿಸಿ ಆತನ ನಿಜವಾದಂತಹ ಸಂಬಂಧದಲ್ಲಿ ನಾವು ಮುಂದೆ ಸಾಗೋಣ ಎಂಬುದಾಗಿ ಈ ಎರಡನೇ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ದೇವರುಗಳನ್ನು ಆಶೀರ್ವದಿಸಲಿ.